ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ ಕನ್ನಡ ಬಿಗ್ ಬಾಸ್ ಸೀಸನ್ನಲ್ಲಿ ಹಿಂದೆಂದೂ ಕೂಡ ನಡೆಯದಂಥ ಒಂದು ಘಟನೆ ಈ ಬಾರಿ ನಡೆದು ಹೋಗಿದೆ. ಅದರಲ್ಲೂ ಕೂಡ ಈ ವಾರದ ವೀಕೆಂಡ್ನ ಎಪಿಸೋಡ್ನಲ್ಲಿ ಒಂದಷ್ಟು ಟ್ವಿಸ್ಟ್ಗಳು ಟರ್ನ್ಗಳು ದೊಡ್ಡ ರೀತಿಯಲ್ಲೇ ನಡೆದಿದೆ. ಯಾರೂ ಕೂಡ ಕಲ್ಪನೆ ಮಾಡದಂತಹ ಒಂದು ಘಟನೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ನಲ್ಲಿ ನಡೆದಿದೆ. ಇದರಿಂದ ಸಹಜವಾಗಿ ಸುದೀಪ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ. ಕಾರಣ, ಈ ರೀತಿಯಾದಂಥ ಸ್ಪರ್ಧಿಗಳನ್ನು ಯಾಕೆ ಬಿಗ್ ಬಾಸ್ ಮನೆಯ ಒಳಗಡೆ ಕಳಿಸ್ತೀರಾ, ಬಿಗ್ ಬಾಸ್ ಮನೆಯ ಮಾನ ಮರ್ಯಾದೆಯನ್ನು ಯಾಕೆ ಹರಾಜು ಮಾಡ್ತೀರಾ, ಇಂಥವರಿಂದ ಒಳ್ಳೆಯವರ ಅವಕಾಶಗಳನ್ನು ಕಿತ್ಕೊಂಡಂಗೆ ಆಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಿರೋದ್ರಿಂದ ಸುದೀಪ್ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ. ಜೊತೆಗೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯು ಕೂಡ ಸಿಕ್ಕಾಬಟ್ಟೆ ಟ್ವಿಸ್ಟ್ ಮತ್ತು ಟರ್ನ್ಗಳಿಂದನೇ ಕೂಡಿತ್ತು ಅನ್ನೋದು ಸತ್ಯ. ಅದರ ಜೊತೆಗೆ ಈ ವಾರ ಆದಂಥ ಒಂದು ಎಲಿಮಿನೇಷನ್ ಅಥವಾ ಈ ವಾರ ಆದಂಥ ಒಂದು ಘಟನೆ ಒಬ್ಬರ ಬದುಕನ್ನು ಬದಲಾಯಿಸುವಂತಹ ಘಟನೆ ಅಂತಲೂ ಕೂಡ ಹೇಳ್ಬೋದು. ಜೊತೆಗೆ ಇನ್ನೊಬ್ಬರ ಅವಕಾಶವನ್ನು ಕಿತ್ಕೊಂಡಂತಹ ಪರಿಣಾಮ ಆದಂತಹ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಮೊದಲ ವಾರ ಇದ್ದಂತಹ ರೀತಿ ಎರಡನೇ ವಾರ ಇರಲಿಲ್ಲ, ಎರಡನೇ ವಾರ ಇದ್ದಂತಹ ರೀತಿ ಮೂರನೇ ವಾರ ಇರೋದಕ್ಕಿಂತ ಮುಂಚೆನೇ ಅವಕಾಶವೇ ಸಿಗದಂತೆ ಆಗಿ ಹೋಯ್ತಾ ಅನ್ನುವಂತಹ ಪ್ರಶ್ನೆಯು ಕೂಡ ಕಾಡ್ತಿದೆ. ಬಹುಶಃ ನಿಮಗೆ ಸ್ವಲ್ಪ ಸುಳಿವು ಸಿಕ್ಕಿರ್ಬೋದು ಏನಾಗಿದೆ ಈ ವಾರ ಅನ್ನುವಂಥದ್ದು. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಮತ್ತು ಇನ್ಸೈಡ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆರಂಭದಲ್ಲಿ ಬಿಗ್ ಬಾಸ್ ಅಂದರೆ ಏನು ಹೇಳಿ? ಬಿಗ್ ಬಾಸ್ ಅಂದರೆ ಒಂದು ದೊಡ್ಡ ಜನಪ್ರಿಯ ರಿಯಾಲಿಟಿ ಶೋ. ಈ ರಿಯಾಲಿಟಿ ಶೋಗೆ ಬರಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟೋ ಜನ ಕನಸನ್ನು ಕಾಣ್ತಾ ಇರ್ತಾರೆ, ಜಪವನ್ನು ಮಾಡ್ತಾ ಇರ್ತಾರೆ, ಪ್ರಯತ್ನವನ್ನು ಪಡ್ತಾ ಇರ್ತಾರೆ, ನಾನು ಹೋಗಬೇಕು ಅಂತೇಳಿ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸ್ಪರ್ಧಿಯಾಗಿ ಹೋದ ಬಳಿಕ ಅಲ್ಲಿ ನಮ್ಮ ಬದುಕೇ ಬದಲಾಗ್ತದೆ, ನಾವು ಒಂದಷ್ಟು ಜನರಿಗೆ ರೀಚ್ ಆಗ್ತೇವೆ, ನಮ್ಮ ಬದುಕಿನ ಟರ್ನಿಂಗ್ ಪಾಯಿಂಟ್ ಇದಾಗುತ್ತೆ, ನಮ್ಮ ವ್ಯಕ್ತಿತ್ವದ ಪ್ರದರ್ಶನ ಆಗ್ತದೆ ಮತ್ತು ನಮ್ಮ ವ್ಯಕ್ತಿತ್ವದ ಬದಲಾವಣೆಯೂ ಕೂಡ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಹಪಾಪಿಸುವವರ ಸಂಖ್ಯೆ ದೊಡ್ಡದಿದೆ. ಅಂಥದ್ರಲ್ಲಿ ಸಿಕ್ಕಂಥ ಅವಕಾಶವನ್ನು ಕೈಚೆಲ್ಲಿ ಕೂರೋರ ಸಂಖ್ಯೆ ಎಷ್ಟಿದೆ? ಭಾರಿ ವಿರಳ. ಅದರಲ್ಲಿ ಈ ವಾರ ಅಂಥದ್ದೇ ಒಂದು ಘಟನೆ ನಡೀತು ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆಯ ಹತ್ತತ್ರ ಹೋಗ್ತಿರುವಂಥ ಸಂದರ್ಭದಲ್ಲಿ 3 ವೈಲ್ಡ್ ಕಾರ್ಡ್ ಎಂಟ್ರಿಗಳ ಜೊತೆಗೆ ಶೋ ವೀಕ್ಷಕರನ್ನು ರಂಜಿಸ್ತಿದೆ. ಕಳೆದ ವಾರ ಧರ್ಮಕೀರ್ತಿರಾಜ್ ಎಲಿಮಿನೇಟ್ ಆಗಿ ಹೊರಬಂದ ಬಳಿಕ ಏನೋ ಒಂಥರ ಎಲ್ರಿಗೂ ಕೂಡ ಕನ್ಫ್ಯೂಷನ್ಸ್ ಇತ್ತು. ಇನ್ನು ಇದೇ ರೀತಿ ಸ್ಟ್ರಾಂಗ್ ಸ್ಪರ್ಧಿಗಳೇ ಹೊರಗಡೆ ಹೋಗೋದಲ್ವಾ ಅನ್ನುವಂತಹ ಆತಂಕ ಇತ್ತು. ಆದರೆ ಈ ವಾರ ಮತ್ತೊಬ್ಬ ಅದೇ ರೀತಿ ಸ್ಪರ್ಧಿ ಹೊರಗಡೆ ಹೋಗಬೇಕಾಗಿತ್ತು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಸುದೀಪ್ ಕೂಡ ನಿರೀಕ್ಷೆ ಮಾಡದಂಥ ಒಂದು ಘಟನೆ ಅಲ್ಲಿ ನಡೆದು ಬಿಡುತ್ತೆ. ಬಿಗ್ ಬಾಸ್ ಟೀಮ್ನವರು ಕೂಡ ಯೋಚನೆ ಮಾಡದಂಥ ಒಂದು ಘಟನೆ ಅಲ್ಲಿ ಆಗಿಬಿಡುತ್ತೆ. ಅಷ್ಟು ಮಾತ್ರವಲ್ಲ, ಬಿಗ್ ಬಾಸ್ ಮನೆಯ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೂ ಕೂಡ ಇಂಥದ್ದೊಂದು ಟ್ವಿಸ್ಟ್ ಆಗಬಹುದು ಅಥವಾ ಬರಬಹುದು ಅನ್ನುವಂಥ ಚಿಕ್ಕ ಕಲ್ಪನೆಯೂ ಕೂಡ ಇರಲಿಲ್ಲ. ಯಾಕಂತ ಹೇಳಿದ್ರೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಹೆಚ್ಚು ಅಂದರೆ 4 ವಾರ ಮಾತ್ರ ಬಾಕಿ ಇದೆ. ಆರಂಭದಲ್ಲಿ ಯಾರು ಸೈಲೆಂಟ್ ಅಂತೇಳಿ ಅಂದ್ಕೊಂಡಿದ್ರೋ ಅವರು ಈಗ ವೈಲೆಂಟ್ ಆಗ್ತಿದ್ದಾರೆ. ಇನ್ನು ಯಾರು ವೈಲೆಂಟಾಗಿ ಇದ್ರೋ ಅವರು ಸೈಲೆಂಟ್ ಆಗ್ತಿದ್ದಾರೆ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂಥ ರಜತ್ ಆರ್ಭಟ ಜೋರಾಗ್ತಿದ್ರೆ, ಹಳೆ ಸ್ಪರ್ಧಿಗಳೆಲ್ಲ ಕರೆಕ್ಟಾಗಿ ತಿರುಗೇಟನ್ನು ಕೊಡ್ತಾ ನಾನೇ ಬಿಗ್ ಬಾಸ್ ಎನ್ನುವಂತೆ ಆಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಈ ನಡುವೆ ಶೋಭಾ ಶೆಟ್ಟಿ ದರ್ಬಾರ್ ಮೊದಲ ವಾರ ಸಿಕ್ಕಾಪಟ್ಟೆ ಜೋರಾಗಿತ್ತು, ಬಟ್ ಎರಡನೇ ವಾರ ಡಲ್ ಆಯಿತು. ಈಗ ಅಂತಿಮವಾಗಿ ಈ ನಾಮಿನೇಷನ್ ಪ್ರಕ್ರಿಯೆ ಬಂದಾಗಲೂ ಕೂಡ ಶೋಭಾ ಕಂಪ್ಲೀಟಾಗಿ ವೀಕ್ ಆಗಿದ್ದರು. ಈ ವಾರ ಗಂಟು ಮೂಟೆ ಕಟ್ಟಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಬರೋದಕ್ಕೆ 7 ಜನ ನಾಮಿನೇಟ್ ಆಗಿದ್ದರು. ಅದರಲ್ಲಿ ಗೋಲ್ಡ್ ಸುರೇಶ್, ಶೋಭಾ ಶೆಟ್ಟಿ, ಶಿಶಿರ್, ಭವ್ಯ, ಚೈತ್ರ, ತ್ರಿವಿಕ್ರಮ್, ಐಶ್ವರ್ಯ ಇಷ್ಟೂ ಜನರು ಕೂಡ ಲಿಸ್ಟ್ನಲ್ಲಿದ್ದರು. ಈ ವಾರ 2 ಎಲಿಮಿನೇಷನ್ ಆಗುವಂಥ ಸಾಧ್ಯತೆ ಇತ್ತು. ಶನಿವಾರ ಕಿಚ್ಚನ ಪಂಚಾಯಿತಿಯ ಕೊನೆಯಲ್ಲಿ ಗೋಲ್ಡ್ ಸುರೇಶ್ ಮತ್ತು ತ್ರಿವಿಕ್ರಮ್ ಸೇಫ್ ಆಗ್ತಾರೆ. ಇನ್ನು ಉಳಿದಂಥ 5 ಜನರಲ್ಲಿ 2 ಎಲಿಮಿನೇಟ್ ಆಗಿ ಈ ವಾರ ಬಿಗ್ ಬಾಸ್ ಮನೆಯನ್ನು ತೊರೀತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಅದರಲ್ಲಿ ಒಬ್ಬರು ಈಗಾಗಲೇ ಬಿಗ್ ಬಾಸ್ ಕಾರ್ಯಕ್ರಮವನ್ನು ತಾವಾಗಿಯೇ ಕ್ವಿಟ್ ಮಾಡೋದ್ರ ಮೂಲಕ ಬಿಗ್ ಬಾಸ್ ಮನೆಯ ಆಟಕ್ಕೆ ಹೊಸದೊಂದು ತಿರುವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೌದು, ಅದು ಬೇರೆ ಯಾರೂ ಅಲ್ಲ, ಅದೇ ಶೋಭಾ ಶೆಟ್ಟಿ. ಶೋಭಾ ಶೆಟ್ಟಿ ಈ ಬಾರಿ ಬಿಗ್ ಬಾಸ್ ಮನೆಯ ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಸ್ಪರ್ಧೆಯನ್ನು ಕೊಟ್ಟಿದ್ದರು. ಶೋಭಾ ಶೆಟ್ಟಿಗೆ ಬಿಗ್ ಬಾಸ್ ಅನ್ನುವಂಥ ಕಾರ್ಯಕ್ರಮ ಹೊಸದಲ್ಲ. ತೆಲುಗು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲಿಮಿನೇಟ್ ಆದಂತಹ ಸ್ಪರ್ಧಿ ಈಕೆ. ಆದರೆ ಕನ್ನಡ ಬಿಗ್ ಬಾಸ್ನಲ್ಲಿ ಈಕೆಗೆ ತನ್ನ ಆಟವನ್ನು ಪ್ರದರ್ಶನ ಮಾಡೋದಕ್ಕಾಗಲಿ ಅಥವಾ ತನ್ನ ಆಟವನ್ನು ತೋರಿಸೋದಕ್ಕಾಗಲಿ ಅಥವಾ ಶೋಭಾ ಶೆಟ್ಟಿ ನಿರೀಕ್ಷೆ ಮಾಡಿದಂಥ ಪ್ರದರ್ಶನವನ್ನು ನೀಡೋಕ್ಕಾಗಿ ಸೋತರು. ಆರಂಭದ ವಾರದಲ್ಲಿ ತುಂಬ ಚೆನ್ನಾಗಿದ್ದರು, ಬಟ್ ಎರಡನೇ ವಾರ ಕಂಪ್ಲೀಟಾಗಿ ಡಲ್ ಹೊಡೆದಂಥ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ನಿರ್ಧಾರವನ್ನು ತೆಗೆದುಕೊಂಡರು.
ಅಸಲಿಗೆ ಬಿಗ್ ಬಾಸ್ ಮನೆಯ ಒಳಗಡೆ ಹೋದವರು ಅಷ್ಟು ಸುಲಭವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯವಿಲ್ಲ. ಅನಿವಾರ್ಯ ಕಾರಣಗಳು ಇದ್ದಾಗ ಮಾತ್ರ ಅದು ಆಗ್ತದೆ, ಅಥವಾ ಅವರೇ ಏನಾದರೂ ಒಂದಷ್ಟು ಎಡವಟ್ಟುಗಳು ಮಾಡಬೇಕು. ಈಗ ಈ ಸೀಸನಲ್ಲಿ ಮಾಡಿದ್ರಲ್ವ ಲಾಯರ್ ಜಗದೀಶು ಮತ್ತು ರಂಜಿತ್, ಅದೇ ರೀತಿ ಏನಾದರೂ ಒಂದು ಎಡವಟ್ಟು ಮಾಡಿಕೊಂಡು ಹೊರಗಡೆ ಬರಬೇಕು. ಅದು ಬಿಟ್ಟರೆ ಇಂತಹ ಘಟನೆಗಳು ನಡೆಯೋದು ಭಾರಿ ವಿರಳ. ಆಮೇಲೆ ಕನ್ನಡದಲ್ಲಿ ಇಂತಹ ಘಟನೆ ನಡೆದೇ ಇಲ್ಲ ಅಂತಲೇ ಹೇಳ್ಬೋದು ಇತಿಹಾಸ ಗಮನಿಸಿದ್ರೆ. ಕೆಲವೊಮ್ಮೆ ಸ್ಪರ್ಧಿಗಳು ನಾನು ಮನೆಯೊಳಗೆ ಇರೋದಿಲ್ಲ, ಬಾಗಿಲು ತೆಗೀರಿ ಹೊರಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಾರಾಡೋದನ್ನು ನೋಡಿದ್ದೇವೆ. ಇತ್ತೀಚೆಗೆ ರಜತ್ ಮೇಲೆ ಬೇಸರಗೊಂಡು ಗೋಲ್ಡ್ ಸುರೇಶ್ ಮನೆಯಿಂದ ಹೊರಬರೋದಾಗಿಯೂ ಕೂಡ ಹೇಳ್ತಾರೆ. ಅಂದಹಾಗೆ ಹೀಗೆ ಬಿಗ್ ಬಾಸ್ ಮನೆಯನ್ನು ತೊರೆಯುವಂತಹ ಬಯಕೆಯನ್ನು ತೋರಿಸಿದವ್ರಿಗೆ ಕೊನೆಗೆ ವಿನ್ನರ್ ಪಟ್ಟ ಸಿಕ್ಕಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಯಾವುದನ್ನು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂತಹ ಚಾನ್ಸೇ ಇರೋದಿಲ್ಲ. ಅಂತಹ ಬದಲಾವಣೆಗಳು ಟ್ವಿಸ್ಟ್ಗಳು ಕಾಮನ್. ಶೋಭಾ ಶೆಟ್ಟಿ 2 ವಾರಗಳ ಹಿಂದೆ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಎಂಟ್ರಿಯನ್ನು ಕೊಟ್ಟರು. ಆದರೆ ಇದೀಗ ದಿಢೀರ್ ಅಂತೇಳಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸ್ವತಃ ತಾವೇ ಶೋನಿಂದ ಕ್ವಿಟ್ ಆಗಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಿದೆ. ಮನೆಯೊಳಗೆ ಎಂಟ್ರಿ ಕೊಟ್ಟ ಕೂಡಲೇ ಬಹಳ ಅಬ್ಬರಿಸಿದಂಥ ಶೋಭಾ ಶೆಟ್ಟಿ ಮೇಲೆ ಭಾರಿ ನಿರೀಕ್ಷೆ ಇತ್ತು. ಮನೆ ಸದಸ್ಯರ ಪುಂಗಿಯನ್ನು ಬಂದ್ ಮಾಡ್ತಾರೆ, ಒಂದಷ್ಟು ಜನ ಹಾರಾಟವನ್ನು ಏನು ಮಾಡ್ತಿದ್ರೋ ಅವರಿಗೆ ಈಗ ಶೋಭಾ ಶೆಟ್ಟಿ ಒಂದು ರೀತಿಯಲ್ಲಿ ಈ ಸಿಂಹ ಸ್ವಪ್ನವಾಗಿ ಕಾಡಲಿದ್ದಾರೆ ಎನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಆದರೆ ಶೋಭಾ ಶೆಟ್ಟಿ ಇಲ್ಲಿ ಆ ಎಲ್ಲ ನಿರೀಕ್ಷೆಗಳನ್ನು ಕೂಡ ಹುಸಿಗೊಳಿಸಿದ್ದಾರೆ. ಶೋಭಾ ಬಹಳ ಜೋರಾಗಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ರು. ಉಗ್ರ ಮಂಜು ಗೌತಮಿ ವಿರುದ್ಧ ಕೆಂಡ ಕಾರಿದ್ರು, ಮುಖವಾಡ ಕಳಿಸ್ತೀನಿ ಅಂತೆಲ್ಲ ಆರ್ಭಟಿಸಿದ್ರು. ಆದರೆ 1 ವಾರದ ನಂತರ ತಣ್ಣಗಾಗಿ ಬಿಟ್ಟರು. ಬಳಿಕ ಅವರಿಬ್ಬರ ಜೊತೆಗೆ ರಾಜಿಯನ್ನು ಮಾಡಿಕೊಂಡಿದ್ರು. 2ನೇ ವಾರದ ಕೊನೆಗೆ ಕಳಪೆ ಬೋರ್ಡನ್ನು ತಾನೇ ಹಾಕ್ಕೊಳ್ಬೇಕು ಅನ್ನುವಂಥ ಮನದಿಚ್ಛೆಯನ್ನು ವ್ಯಕ್ತಪಡಿಸಿದರು. ಅದರ ಪ್ರಕಾರ ಕಳಪೆ ಕೂಡ ಸಿಕ್ತು. ಕಳಪೆ ಸಿಕ್ಕ ಬಳಿಕ ಪ್ಲೇಟನ್ನು ಬದಲಾಯಿಸಿದರು. ಕ್ಯಾಪ್ಟನ್ ವಿರುದ್ಧ ಮತ್ತು ಮನೆಯ ಸದಸ್ಯರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕಿದರು. ಕನ್ನಡದ ನಟಿ ಶೋಭಾ ತೆಲುಗು ಕಿರುತೆರೆಯಲ್ಲಿ ದೊಡ್ಡ ಹೆಸರನ್ನೇ ಸಂಪಾದನೆ ಮಾಡಿದ್ದಾರೆ. ಕನ್ನಡದ ಅಗ್ನಿಸಾಕ್ಷಿಯಲ್ಲೂ ಕೂಡ ನಟಿಸಿದ್ದಾರೆ. ತೆಲುಗು ಬಿಗ್ ಬಾಸ್ನಲ್ಲೂ ಕೂಡ ಹೋಗಿ ಅಲ್ಲಿ ಸಾಕಷ್ಟು ದಿನಗಳ ಕಾಲ ಅಬ್ಬರಿಸಿ ಆರ್ಭಟಿಸಿದರು. ಹಾಗಾಗಿ ಈಕೆಗೆ ಈ ಬಿಗ್ ಬಾಸ್ನ ಅನುಭವ ಇರೋದರಿಂದ ಸಹಜವಾಗಿ ನಿರೀಕ್ಷೆಗಳು ಹೆಚ್ಚಿತ್ತು. ಬಟ್ ಈ ಶೋಭಾ ಶೆಟ್ಟಿ ತೆಗೆದುಕೊಂಡಂಥ ನಿರ್ಧಾರ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಆಗಿದೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅಂತೂ ಸಿಕ್ಕಾಬಟ್ಟೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಅಂತ ಕಾರ್ಯಕ್ರಮದ ಅವಕಾಶ ಸಿಗೋದೇ ದೊಡ್ಡ ವಿಚಾರ. ನಾನು ಹೇಳಿದಲ್ಲ, ಅದೆಷ್ಟೋ ಜನ ಕಾಯ್ತಿದ್ದಾರೆ ರೀ. ಇವತ್ತಿಗೆ ಬಹುಶಃ ನಾನು ಕಮೆಂಟ್ ಮಾಡಿ ಅಂತೇಳಿ ಏನಾದರೂ ಹೇಳಿದ್ರೆ ಈ ವಿಡಿಯೋವನ್ನು ನೋಡ್ತಿರುವಂಥ ನಿಮ್ಮಲ್ಲೇ ಎಷ್ಟೋ ಜನ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿರೋರು ಇರ್ತೀರ. ಅದೆಷ್ಟೋ ಜನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಾನು ಸ್ಪರ್ಧೆಯಾದರೆ ನನ್ನ ಬದುಕು ಬದಲಾಗಬಹುದೇನೋ ಅನ್ನುವಂತಹ ಒಂದು ನಿರೀಕ್ಷೆ ಇರುತ್ತೆ. ಆದರೆ ಸಿಕ್ಕಂಥ ಅವಕಾಶವನ್ನು ಎಡಗಾಲಿನಲ್ಲಿ ಒದೆಯೋದು ಅಂತ ಹೇಳಿದ್ರೆ ಬಹುಶಃ ಶೋಭಾ ಶೆಟ್ಟಿಯನ್ನು ನೋಡಿ ನಾವು ಕಲಿಯಲೇಬೇಕು. ಕಳಪೆ ಹೊತ್ತಂಥ ಶೋಭಾ ಶೆಟ್ಟಿ ಯಾವಾಗ ಸೇಫ್ ಅಂತ ಹೇಳ್ಬಿಟ್ಟು ಸುದೀಪ್ ಘೋಷಣೆಯನ್ನು ಮಾಡ್ತಾರೋ ಅದಾದ ಬಳಿಕ ಅಳ್ತಾರೆ, ಅತ್ತು ಹೇಳ್ತಾರೆ, ಇಲ್ಲ ನಾನು ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ನನಗಿಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಸುದೀಪು ಸಾಕಷ್ಟು ಸಮಾಧಾನವನ್ನು ಮಾಡ್ತಾರೆ. ಬಟ್ ಈಕೆ ಬದಲಾಗೋದಿಲ್ಲ, ಈಕೆ ನಿರ್ಧಾರ ಬದಲಾಗೋದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮೇನ್ ಡೋರನ್ನು ಓಪನ್ ಮಾಡಿಸೇ ಬಿಡ್ತಾರೆ. ಸರಿ, ಮೇನ್ ಡೋರನ್ನು ಓಪನ್ ಮಾಡಿಸಿದ್ದೀನಿ, ಏನು ಮಾಡ್ತೀರಾ ನಿರ್ಧಾರ ಮಾಡಿ ಅಂತೇಳಿ. ಮತ್ತೆ ಅಳ್ತಾರೆ, ಮತ್ತೆ ಕೂಡ್ತಾರೆ, ಮತ್ತೆ ಅಳ್ತಾರೆ, ಕಿರಿಸ್ತಾರೆ, ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ, ನಂಗೆ ಆಗ್ತಿಲ್ಲ ಅಂತೇಳಿ ಹೇಳ್ತಾರೆ. ಕೊನೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದೇ ಬಿಡ್ತಾರೆ. ಈಗ ಅಲ್ಲಿ ಏನು ವಿಚಿತ್ರ ನಡೀತು ಅಂತ ಹೇಳಿದ್ರೆ ಶೋಭಾ ಶೆಟ್ಟಿ ಹೊರಗಡೆ ಬರೋದ್ರ ಮೂಲಕ ಒಬ್ಬರ ಜೀವನವನ್ನು ಸೇಫ್ ಮಾಡಿದ್ರು ಮತ್ತು ಒಬ್ಬರ ಜೀವನವನ್ನು ಹಾಳು ಮಾಡಿದ್ರು ಅನ್ನೋದು. ಹೇಗೆ ಅಂತ ಹೇಳಿದ್ರೆ ಈ ವಾರ ಆ್ಯಕ್ಚುಲಿ ಶೋಭಾ ಶೆಟ್ಟಿ ಎಲಿಮಿನೇಟ್ ಆಗಿಲ್ಲ, ಶೋಭಾ ಶೆಟ್ಟಿ ಸೇಫ್ ಆಗ್ತಾರೆ. ಬಟ್ ಶೋಭಾ ಶೆಟ್ಟಿ ಹೊರಗಡೆ ಬಂದರು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಸ್ಪರ್ಧಿಯ ಬದುಕು ಉಳಿತು ಅಂತೇಳಿ. ಅಂದರೆ ಇನ್ನೊಬ್ರು ಯಾರೋ ಎಲಿಮಿನೇಟ್ ಆಗಬೇಕಾಗಿತ್ತಲ್ಲ, ಅವ್ರು ಸೇಫ್ ಆದರು. ಅವ್ರು ಯಾರು ಅದನ್ನು ನಾನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ಹೇಳ್ತೀನಿ. ಈ ಬಾರಿ ಶೋಭಾ ಶೆಟ್ಟಿಯಿಂದ ಮನೆಯಲ್ಲಿ ಉಳಿಯುವಂತಹ ಚಾನ್ಸನ್ನು ಗಿಟ್ಟಿಸ್ಕೊಂಡಂಥ ಸ್ಪರ್ಧಿ ಯಾರು ಅದನ್ನು ಹೇಳ್ತೀನಿ. ಅದನ್ನು ಕೇಳಿದ್ರೆ ಬಹುಶಃ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಅಯ್ಯೋ ಎಂಥ ಕತೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನೀವು ಕೂಡ ಹೇಳ್ಬೋದು. ಹೌದು, ಬಟ್ ಇಲ್ಲಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಹೊಸೊಬ್ಬರಲ್ಲ. ಅವರ ಖಡಕ್ ಮಾತುಗಾರಿಕೆ ಮತ್ತು ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಇರುವಂಥ ವ್ಯಕ್ತಿತ್ವ ಎಲ್ರಿಗೂ ಕೂಡ ಇಷ್ಟ ಆಗಿತ್ತು. ಏನೋ ಒಂದು ಡಿಫ್ರೆಂಟ್ ಕ್ಯಾಂಡಿಡೇಟ್ ಬಂದ್ರಪ್ಪ ಅಂತೇಳಿ. ಬಟ್ ಒಂದೇ ಒಂದು ವಾರದಲ್ಲಿ ಆಕೆ ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದ್ದು ಬಹುಶಃ ಎಂಥವ್ರಿಗೂ ಆದರೂ ಕೂಡ ಆಶ್ಚರ್ಯ. ಸಿಡಿಗುಂಡಿನಂತಹ ಮಾತುಗಳಿಂದ ಮತ್ತು ಸಿಕ್ಕಾಬಟ್ಟೆ ಬಾಯ್ಬಡಿಕೆ ಅಂತ ಹೇಳ್ಬಿಟ್ಟು ಹೆಸರನ್ನು ಪಡೆದಿದ್ದಂತಹ ಈ ಶೋಭಾ ಶೆಟ್ಟಿ ಸಿಕ್ಕಾಬಟ್ಟೆ ಎಮೋಷ್ನಲಿ ಬಾಂಡಿಂಗ್ ವೀಕ್ ಆಗಿಬಿಟ್ರು. ಯಾರ ಮುಂದೆನೂ ಕೂಡ ತಲೆಬಾಗದಂತಹ ಈಕೆ ಬಿಗ್ ಬಾಸ್ ಮನೆಗೆ ಬಂದ ಬಳಿಕ ಕಂಪ್ಲೀಟಾಗಿ ವೀಕ್ ಆಗಿಬಿಟ್ರು. ಅದರಲ್ಲೂ ಕೂಡ ಕಳಪೆ ಸಿಕ್ಕ ಬಳಿಕ ಅಂತೂ ಶೋಭಾ ಶೆಟ್ಟಿ ಮೇಲೆ ಹೇಳೋಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಲೆವೆಲ್ಗೆ ಡಲ್ ಆಗಿಬಿಟ್ರು. ಬಟ್ ಜೈಲಿಗೆ ಹೋಗಿದ್ದು ಶೋಭಾ ಶೆಟ್ಟಿ ಮನೆಯಿಂದ ಹೊರಗಡೆ ಹೋಗುವಂಥ ನಿರ್ಧಾರವನ್ನೇ ಹಾಕಿಬಿಡ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಆಕೆ ವೀಕ್ ಆಯಿತು ಅದು ಗೊತ್ತಿಲ್ಲ.
ಬಟ್ ಶೋಭಾ ಶೆಟ್ಟಿ ತೆಗೆದುಕೊಂಡಂಥ ನಿರ್ಧಾರ ಸಾಕಷ್ಟು ಜನರಿಗೆ ಬೇಸರ ಮೂಡಿಸಿರೋದಂತೂ ಸತ್ಯ. ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆಯಾ? ಈಕೆ ಇಬ್ಬರ ಅವಕಾಶವನ್ನು ಕಿತ್ಕೊಂಡ್ರು ಅಂತೇಳಿ ಅನ್ನಿಸ್ತಿದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಶೇರ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.